ನಮ್ದು ಜಾಗ ಇದು, ಇದಕ್ ನಮ್ಮ ಹಕ್ಕಿದೆ ಅಂತೇಳಿ ನಮ್ಮನ್ನ ದಬ್ಬಾಳಿಕೆ ಮಾಡಿ, ನಮ್ಮನ್ನ ರೌಡಿಸಂ ಮಾಡಿ, ನಮ್ಮನ್ನ ತಲೆ ಹೊಡಿತೀನಿ, ಮಂಡೆ ಹೊಡಿತೀನಿ, ಈ ಜಾಗಕ್ಕೆ ಬಂದ್ರೆ ಅಂತೇಳಿ ಹೆದರ್ಸ್ತಾ ಇದ್ದಾರೆ. ಹೇಳಿದ್ರೆ ನಮ್ಮ ಶಾಸಕರು ಇದ್ದಾರೆ, ನಮ್ಮ ಶಾಸಕರು ಹೇಳಿದ್ರು, ಸಾಹೇಬ್ರ ಹೆಸರು ಕೂಡ ಹೇಳ್ತಾ ಇದ್ದಾರೆ. ಇದಕ್ಕೆ ಸೂಕ್ತವಾಗಿರ್ತಕ್ಕಂತಹ ಒಂದು ಉತ್ತರವನ್ನ ಈ ಸಂಬಂಧಪಟ್ಟವ್ರು ಕೊಡ್ಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಕೇಳ್ಕೊಂತ ಇದ್ದೇನೆ. ಆ ಬೇಲಿ ಸರಿ ಮಾಡಕ್ ಹೋದಾಗ ಎಮ್ಮನಿಗೆ ದೌರ್ಜನ್ಯ ಮಾಡ್ತಾರೆ, ಈ ಜಾಗದಲ್ಲಿ ಬಂದ್ರೆ ಕಾಲ್ ಕಡಿತೀನಿ ಅಂತಕ್ಕಂಥದ್ದನ್ನ ಹೇಳ್ತಾರೆ. ನೀವು ಬೇಲಿ ಹಾಕುವಾಗ ಯೋಚನೆ ಮಾಡ್ರಿ, ಈ ಬೇಲಿ ಮತ್ತೆ ಮುರಿದಾಕ್ತಿವಿ, ಯೋಚನೆ ಮಾಡ್ರಿ, ಸುಮ್ಮನೆ ದುಡ್ಡು ಹಾಳು ಮಾಡ್ಕೋಬೇಡ್ರಿ ಅಂತ ಹೇಳಿದ್ರು. ಈಗ ನಿಂದು ಅಂತ ಹೇಳಿದಾಗ ನೀ ಇಷ್ಟು ದಿವಸ ಇಲ್ಲಿದ್ದೆ, ನಿಮ್ದು ಊರು ಯಾವ್ದು ಅಂದ್ರೆ ಸೂರನ್ ಗದ್ದೆಯವರು. ಅವರು ಇಬ್ರು ಸೂರನ್ ಗದ್ದೆಯವರು ಅಂತವರು JCB ತಂದು ಅವರು ಒಂದು ಬಿಳಿ ಕಾರಲ್ಲಿ ಬರ್ತಾರೆ. ಅವರು ಬಿಳಿ ಕಾರಲ್ಲಿ ಬಂದು ತುಂಬಾ ವಲ್ಗರ್ ಮಾತು ನೋಡಿ. ನಾನು ರಿಟೈರ್ಡ್ ಎಂಪ್ಲಾಯಿ, ನನಗೀಗ 68 ವರ್ಷ ವಯಸ್ಸು. ಸ್ವಲ್ಪ ಮರ್ಯಾದೆಯಿಂದ ಮಾತಾಡಿದ್ರೆ ಏಕವಚನದಲ್ಲೇ ಮಾತಾಡ್ತಾನೆ ಆ ವ್ಯಕ್ತಿ. ಆದ್ರೆ ಅವರು ಪದೇ ಪದೇ ನನ್ನ ಬೆನ್ನಿಂದ MLA ಇದ್ದಾನೆ ಅಂತ ಹೇಳ್ತಾರೆ. ಹಂಗಾರೆ ನಮಗೆಲ್ಲ MLAಗಳು ನಮಗೆ ರಕ್ಷಣೆ ಇಲ್ವಾ MLA ಅವರಿಂದ? ಹಂಗಾರೆ MLA ಅವರ ಅಂತ ಗೂಂಡಗಳಿಗೆ ಮಾತ್ರ MLAಗಳು ರಕ್ಷಣೆ ಕೊಡೋದು. ಸನ್ಮಾನ್ಯ ಶ್ರೀ ಬೇಳೂರು ಗೋಪಾಲಕೃಷ್ಣ ಅವರವರಿಗೆ ನಮ್ಮ ಈ ಸಾಗರ ತಾಲೂಕು ಸಂಗ್ಲಾ ಲೇಔಟಿನ ನಾಗರಿಕರಿಂದ ಒಂದು ಮನವಿ, ದಯಮಾಡಿ ನಿಮ್ಮ ಹೆಸರು ಹೇಳ್ಕೊಂಡು ಕೆಲವು ಸೂರನಗದ್ದೆ ಪುಡಿ ರೌಡಿಗಳು ರೀತಿಯಲ್ಲಿ ವರ್ತಿಸಿ ನಮ್ಗೆಲ್ಲ ಇದು ನಿಮ್ದಲ್ಲ ಎಲ್ಲರದು ಕೂಡ ಬಿ ಖಾತೆ ಆಗಿ ಕಂಪ್ಲೀಟ್ ಎಲ್ಲ ಸರ್ಕಾರಕ್ಕೆ ಕಂದಾಯಗಳನ್ನು ಕಟ್ಟಿ, ನಗರಸಭೆಗೆಲ್ಲ ಕಂದಾಯ ಕಟ್ಟಿ ರೆಕಾರ್ಡುಗಳೆಲ್ಲರೂ ಪಕ್ಕ ಇದ್ರು ಕೂಡ ಇದು ನಿಮ್ದಲ್ಲ, ನೀವು ಯಾರೋ ಮೋಸ ಮಾಡಿ ನಿಮಗೆ ಕೊಟ್ಟು ಬಿಟ್ಟಿದ್ದಾರೆ, ಇದು ನಂದು ಅಂತೇಳಿ ಅತಿಕ್ರಮ ಮಾಡಿಕೊಂಡು JCB ಇಂದ ಬಂದು ಎಲ್ಲಾ ಸೈಟಲ್ಲಿ ಇರತಕ್ಕಂಥ ಬೇಲಿಗಳನ್ನೆಲ್ಲ ಕಿತ್ತಾಕಿ ತುಂಬಾ ಹೆದರಿಸಿ ನಮಗೆ ಭಯ ಉಂಟು ಮಾಡ್ತೇನೆ. ಆತ್ಮೀಯರೇ, ಕಳೆದ 4-5 ದಿನಗಳ ಹಿಂದೆ ಸಾಗರ ತಾಲೂಕು ಭೀಮನೇರಿ ಪಂಚಾಯತಿನ ಸರ್ವೆ ನಂಬರ್ 65/2 65/3ರಲ್ಲಿ ಕಳೆದ 1984-85ರಲ್ಲಿ ಭೂ ಪರಿವರ್ತನೆಯಾಗಿ ನಗರಸಭೆಗೆ ಒಳಪಟ್ಟು ನಗರಸಭೆಯಲ್ಲಿ ಅಧಿಕೃತವಾಗಿ ನಮಗೆ ಖಾತೆಯನ್ನು ಕೊಟ್ಟು, ಹಾಗೆ ರೀಸೆಂಟಾಗಿ ಬಿ ಖಾತೆಯನ್ನು ಕೂಡ ಕೊಟ್ಟಿರುತ್ತಾರೆ. ಅದನಂತರ ನಾವೆಲ್ಲರೂ ಕೂಡ ಈ ಲೇಔಟಿನವರು ಹೋಗ್ಬಿಟ್ಟು ನಮ್ಮ ಜಾಗವನ್ನು ಸರಿಪಡಿಸ್ಬೇಕು, ನಮ್ಮ ಜಾಗವನ್ನು ಬೇಲಿ ಹಾಕ್ಲಿಕ್ಕೆ ಹೋದಾಗ ಕೆಲವರು ನಮ್ಮದು ಜಾಗ ಇದು, ಇದಕ್ಕೆ ನಮ್ಮ ಹಕ್ಕಿದೆ ಅಂತೇಳಿ ನಮ್ಮನ್ನು ದಬ್ಬಾಳಿಕೆ ಮಾಡಿ, ನಮ್ಮನ್ನು ರೌಡಿಸಂ ಮಾಡಿ, ನಮ್ಮನ್ನು ತಲೆ ಹೊಡಿತೀನಿ, ಮಂಡೆ ಹೊಡಿತೀನಿ, ಈ ಜಾಗಕ್ಕೆ ಬಂದರೆ ಅಂತೇಳಿ ಹೆದರಿಸ್ತಾ ಇದ್ದಾರೆ. ಹಾಗಾಗಿ ನಾವು ಇವತ್ತು ಸ್ಟೇಷನಿಗೂ ಕೂಡ ಬಂದು ಸ್ಟೇಷನಲ್ಲಿ ಭದ್ರತೆಗೂ ಕೇಳಿದ್ದೇವೆ. ಹಾಗೆ ನಗರಸಭೆಗೆ ಹೋದಾಗ ನಗರಸಭೆಯವರು ಕೂಡ ನಮಗೆ ಅದಕ್ಕೆ ತಕ್ಕವಾಗಿರ್ತಕ್ಕಂಥ ಉತ್ತರವನ್ನು ಕೊಟ್ಟು ನಾವಿದ್ದೇವೆ ಅಂತಕ್ಕಂಥ ಭರವಸೆನೂ ಕೊಟ್ಟಿದ್ದಾರೆ. ಈಗೇನಪ್ಪ ಅಂತ ಹೇಳಿದ್ರೆ, ಈ ಥರ ದಬ್ಬಾಳಿಕೆ ಮುಂದೆ ನಮಗೆ ಆಗಬಾರ್ದು. ಯಾರ್ದೋ ಜಾಗಕ್ಕೆ ಬಂದು ದಬ್ಬಾಳಿಕೆ ಮಾಡಿ ನಮ್ಮ ಬೇಲಿಯನ್ನು ಮುರಿದು ನಮ್ಮ ಜಾಗದಲ್ಲಿ JCBಯನ್ನು ತಗೊಬಂದು ನಾವು ಹೊಡಿತೀವಿ ಬಡಿತೀವಿ ಅಂತಕ್ಕಂಥದ್ದನ್ನು ನಿಲ್ಲಬೇಕು. ಹೇಳಿದರೆ ನಮ್ಮ ಶಾಸಕರು ಇದ್ದಾರೆ, ನಮ್ಮ ಶಾಸಕರು ಹೇಳಿದ್ರು, ಸಾಹೇಬ್ರ ಹೆಸರು ಕೂಡ ಹೇಳ್ತಾ ಇದ್ದಾರೆ. ಇದಕ್ಕೆ ಸೂಕ್ತವಾಗಿರ್ತಕ್ಕಂತಹ ಒಂದು ಉತ್ತರವನ್ನು ಈ ಸಂಬಂಧಪಟ್ಟವ್ರು ಕೊಡಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೇನೆ. ಇವತ್ತು ನಡೆದಿರ್ತಕ್ಕಂಥ ಘಟನೆ ಅಂದರೆ, ಪಾಪ ಇವರು ನಮ್ಮ ಲಲಿತಾ ಹೆಗ್ಡೆ ಅಂತಕ್ಕಂಥವ್ರು ಅವ್ರ ಜಾಗವನ್ನು ಸರಿ ಮಾಡಕ್ಕೆ ಬಂದಿದ್ದಾರೆ. ಅವ್ರ ಬೇಲಿನೂ ಕೂಡ ಮೊನ್ನೆ ಮುರಿದೋಗಿದ್ದಾರೆ. ಆ ಬೇಲಿ ಸರಿ ಮಾಡಕ್ಕೆ ಹೋದಾಗ ಎಮ್ಮನಿಗೆ ದೌರ್ಜನ್ಯ ಮಾಡ್ತಾರೆ, ಈ ಜಾಗದಲ್ಲಿ ಬಂದರೆ ಕಾಲ್ ಕಡಿತೀನಿ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇದಕ್ಕೆ ಯಾವ ಉದ್ದೇಶಕ್ಕೆ ಹೇಳ್ತಾ ಇದ್ದಾರೆ? ಹಂಗಾರೆ ಏನಿದೆ, ನಾವು ಎಲ್ಲಿ ಬದುಕ್ತಾ ಇದೀವಿ ಅನ್ನೋದು ನಮಗೊಂದು ಪ್ರಶ್ನೆ ಆಗಿದೆ. ಇದಕ್ಕೆ ಇವರಿಗೆ ನಾನು ಲಲಿತಾ ಹೆಗ್ಡೆ ಅವ್ರಿಗೆ ಕೊಡ್ತೀನಿ. ನಾನು ಹೌದು, ಇವತ್ತು ಬೆಳಿಗ್ಗೆ ನಾನು ಕೆಲಸದವ್ರು ಕರ್ಕೊಂಡ್ಬಂದು ಸೈಟಲ್ಲಿರತಕ್ಕಂತಹ ಕಳೆಯನ್ನು ತೆಗೆಸಿ ಬೇಲಿಯನ್ನು ಹಾಕ್ಸೋಕೆ ಬಂದಿದ್ದೆ. ನೀವು ಬೇಲಿ ಹಾಕುವಾಗ ಯೋಚನೆ ಮಾಡ್ರಿ, ಈ ಬೇಲಿ ಮತ್ತೆ ಮುರಿದಾಕ್ತಿವಿ, ಯೋಚನೆ ಮಾಡ್ರಿ, ಸುಮ್ಮನೆ ದುಡ್ಡು ಹಾಳು ಮಾಡ್ಕೋಬೇಡ್ರಿ ಅಂತ ಹೇಳಿದ್ರು. ಆದ್ದರಿಂದ ನಾನು ಅಲ್ಲೇ ಅರ್ಧಕ್ಕೆ ಮಧ್ಯಾಹ್ನ 1 ಗಂಟೆವರೆಗೂ ಕೆಲಸ ಮಾಡಿಸಿ ಹಂಗೆ ಬಂದುಬಿಟ್ಟೆ. ಬೇಲಿ ಹಾಕ್ಸೋಕ್ಕಾಗಲಿಲ್ಲ. ನಾನು ಅಡ್ವಾನ್ಸ್ ಕೊಟ್ಟಿದ್ದೆ ಬೇಲಿ ಹಾಕ್ಸೋಕ್ಕಾಗಿ. ಈಗ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಬೇಲಿ ಹಾಕ್ಸಿದ್ರೆ ಈ ಥರ ತೊಂದರೆ ಕೊಡ್ತೀನಿ ಅಂತ ಹೇಳಿದಾಗ ನಾನು ಹಾಕ್ಸ್ದಲ್ಲೇ ಹಂಗೆ ಬಂದಿದ್ದೀನಿ. ನನ್ನ ಹಳೆಯ ಕಲ್ಲಿನ ತಂತಿಯ ಬೇಲಿಯನ್ನು ಮುರಿದು ಹಾಕಿದ್ದಾರೆ. ಕಂಬಗಳೆಲ್ಲ ಅಲ್ಲಿ ತುಂಡಾಗಿ ಬಿದ್ದಿದೆ. ಇದರ ಒಂದು ನಷ್ಟಗಳನ್ನೆಲ್ಲ ಯಾರು ಕೊಡ್ತಾರೆ? ನಾವು ಯಾವುದನ್ನ ನಂಬಿ ನಾವು ಈ ಸಾಗರದಲ್ಲಿ ಬದುಕಬೇಕು ಅನ್ನೋದೇ ಹೆದರಿಕೆ ಆಗ್ತಾ ಇದೆ. ಅದಕ್ಕಾಗಿ ನಾನು ಹೆದರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಕ್ಕಾಗಿ ಬಂದಿದ್ದೀನಿ. ದಯವಿಟ್ಟು ನಿವೇಶನ ನಂಬರ್ 29, ನಮ್ಮದು ಸರ್ವೆ ನಂಬರ್ 65/2ರಲ್ಲಿ 29ನೇ ಸರ್ವೆ ನಂಬರ್ ನಂದು. ಸೈಟ್ ನಂಬರು 29 ಆಗಿದ್ದು, ಅದರಲ್ಲಿ ನಾನು ಮೊದಲು ಹಾಕಿದಂತಹ ಮುಳುತಂತಿ ಬೇಲಿಯನ್ನು ಕಂಬಗಳನ್ನು ಮುರಿದು ಹಾಕಿದ್ದಾರೆ. JCB ಬಂದು ಅಲ್ಲೆಲ್ಲ ಸಮತಟ್ಟು ಮಾಡಿ ಹೋಗ್ಬಿಟ್ಟಿದ್ದಾರೆ ನನ್ನ ಬೇಲಿನೆಲ್ಲ ಮುಗಿದು. ಆದ್ದರಿಂದ ನಾನು ಇವತ್ತು ಬೇರೆ ಬೇಲಿ ಹಾಕಕ್ಕೆ ಹೋದ್ರೂ ನಂಗೆ ಆಗಲಿಲ್ಲ, ವಾಪಸ್ ಬಂದಿದ್ದೀನಿ. ದಾಖಲೆ ಎಲ್ಲ ನನ್ನ ಹತ್ರ ಇದ್ರೂ ಕೂಡ ನಿಮ್ದಲ್ಲ ಅದು ನಮ್ಮದು ಅಂತ ಹೇಳ್ತಾ ಇದ್ದಾರೆ. ದಾಖಲೆ ತೋರಿಸ್ರಿ ಅಂತಂದರೆ ಅವರು ತೋರಿಸ್ತಾ ಇಲ್ಲ, ಆದರೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋದನ್ನು ಬಿಡ್ತಾ ಇಲ್ಲ.
ನಗರಸಭೆಗೂ ಹೋಗಿ ಬಂದಿದ್ದೀವಿ. ನಗರಸಭೆ ಕಮಿಷನರ್ ಅವರು ಇಲ್ಲ ನೀವು ಹಾಕ್ರಿ, ನಾಳೆ ಬೇಲಿ ಹಾಕ್ರಿ, ನೀವು ನಾವಿದ್ದೀವಿ ಅಂತ ಹೇಳಿ ಪರ್ಮಿಷನ್ ಕೊಟ್ಟಿದ್ದಾರೆ ನಮಗೆ. ಲೆಟ್ರ್ ಕೊಟ್ಟಿದ್ದೀವಿ. ನಮ್ಮ ಲೆಟ್ರ್ ಕೊಟ್ಟಾಗ ಅವರು ಕೂಡ ನಮಗೆ ಲೆಟ್ರನ್ನು ಕೊಟ್ಟು ನಾವಿದ್ದೀವಿ, ನೀವು ಬೇಲಿ ಹಾಕ್ರಿ ಅಂತ ಧೈರ್ಯ ಹೇಳಿದ್ದಾರೆ. ಈಗ ನಾವು ನಾಳೆಗೆ ಹೋಗಿ ನಾನು ಬೇಲಿ ಹಾಕ್ಸೋಳಿದ್ದೀನಿ. ಆದ್ದರಿಂದ ಎಲ್ಲರೂ ನಮ್ಮಲ್ಲಿ ಅಲ್ಲಿ ನಂದೊಬ್ಳದೇ ಅಲ್ಲ, 6-8 ಜನರದ್ದು ಅಲ್ಲಿ ಸೈಟ್ ಇದೆ. ಒಂದು 8-10 ಜನರು ನಮ್ಮ ಒಂದೇ ಲೈನಲ್ಲೇ 10-12 ಸೈಟ್ ಇದೆ. ಅಲ್ಲಿ ಎಲ್ಲರೂ ಏನು ಮಾಡಬೇಕು ಅನ್ನೋದೇ ನಮಗೆ ತೋಚ್ತಾ ಇಲ್ಲ. ರಕ್ಷಣೆಗಾಗಿ ನಾವು, ಯಾಕೆಂದರೆ ಜೀವ ಭಯ ಇರುತ್ತೆ. ಯಾಕೆಂದರೆ ನಾನೊಂದು ಹೆಂಗಸು, ನಮ್ಮನೆಯವರು ಇಲ್ಲ, ಡೆತ್ ಆಗಿ 17 ವರ್ಷ ಆಯಿತು. ನಾನೊಬ್ಬಳೇ ಇದ್ದೀನಿ, ಮಗ ಬೆಂಗಳೂರಲ್ಲಿ ಇರ್ತಾನೆ, ನಾನೊಬ್ಬನೇ ಇರೋದ್ರಿಂದ ನಂಗೆ ಏನು ಮಾಡಬೇಕಂತ ಗೊತ್ತಾಗದೆ ನಾನು ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡಬೇಕಂತ ಬಂದಿದ್ದೀನಿ. ಇಲ್ಲ ಆಯಿತು, ನೀವು ಮಾಡಿರಿ, ನಗರಸಭೆಯವ್ರು ಕರೆಸ್ಕೊಂಡು ಬಂದು ನೀವು ಬೇಲಿ ಹಾಕ್ಸ್ರಿ ಅಂತ ಹೇಳಿದ್ದಾರೆ. ಪೊಲೀಸ್ನವ್ರು ನಾವಿದ್ದೀವಿ, ಬೇಕಾದ್ರೆ ನೀವು ಬೇಲಿ ಹಾಕ್ಸೋವಾಗ ಬಂದು ನಾವು ನಿಮಗೆ ಸಹಾಯಕ್ಕೆ ನಿಲ್ತೀವಿ ಅಂತ ಹೇಳಿದ್ದಾರೆ. ಇಲ್ಲ, ಅವ್ರು ಏನು ಕೇಳಿದ್ರು ಏನೂ ಇಲ್ಲ, ಹಾಗೆ ಬರ್ತಾರೆ, ವೆಹಿಕಲಲ್ಲಿ ಬರ್ತಾರೆ, ನಮ್ದು ಇದೆ ಅಂತ ಹೇಳ್ತಾರೆ, ತೋರಿಸೋದಿಲ್ಲ. ನಮ್ಮದು ಪಾಣಿ ನಮ್ಮದು, ನೀವು ಹೆಂಗೆ ಕೆಲಸ ಮಾಡ್ತೀರಿ ಇಲ್ಲಿ ಅಂತ ಹೇಳ್ತಾರೆ. ನಮಸ್ತೆ, ನಾನು ಶಿವಪ್ರಕಾಶ್ ಕೆ ಪಾಟೀಲ್ ಅಂತೇಳಿ, ನಿವೃತ್ತ ಸರ್ಕಾರಿ ನೌಕರ. 2009ರಲ್ಲಿ ನಾನು ನಿವೇಶನ ಖರೀದಿ ಮಾಡಿದೆ. ನಾನು ನಿವೃತ್ತಿ ನಂತರ ಬಂದು ಇಲ್ಲೇ ಈ ವಾತಾವರಣ ಚೆನ್ನಾಗಿದೆ, ಸಾಗರ ಸೌಮ್ಯ ಜನ ಎಲ್ಲ ವಾಸಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ನಾನು ನಿವೇಶನ ತಗೊಂಡೆ. ನಾಗೇಂದ್ರಪ್ಪ ಅಂತಕ್ಕಂಥ ಒಬ್ಬ ಬ್ರೋಕರ್ ಮೂಲಕ ನಾನು ಅದನ್ನು ಖರೀದಿ ಮಾಡಿದೆ. ಸಿದ್ದಾಪುರ ತಾಲೂಕು ಇರ್ತಕ್ಕಂಥ ಜಟ್ಟಪ್ಪ ಮತ್ತು ಲಕ್ಷ್ಮಿ ಅನ್ನೋರ ಕಡೆಯಿಂದ ನಿವೇಶನ ಖರೀದಿ ಮಾಡಿ, ಆ ನಿವೇಶನ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ರಿಜಿಸ್ಟರ್ ಮಾಡಿಸ್ಕೊಂಡು, ಆನಂತರ ನಗರಸಭೆಯಲ್ಲಿ ಖಾತೆಯಾಗಿ ಇದುವರೆಗೂ 2009ರಿಂದ 2016, 2025-26ವರೆಗೂ ಕಂದಾಯ ಕಟ್ಕೊಂಡು ಬಂದೀನಿ. ಅದು ಬಿ ಖಾತೆ ಕೂಡ ಆಗಿದೆ. ಹೀಗೆ ಇವರು ಲಲಿತಾ ಹೆಗಡೆ ಅವರು ಸೈಟ್ ಪಕ್ಕನೇ ಇವ್ರದ್ದು 29, ನಂದು 30. ನಾನು ಮನೆಯಲ್ಲಿದ್ದಾಗ ಬೆಳಗ್ಗೆ ಸುಮಾರು 11-11:30 ಸುಮಾರಿಗೆ ಫೋನ್ ಬಂತು, ಸರ್ ಎಲ್ಲಿದ್ದೀರಿ ನೀವು ಅಂತೇಳಿ. ಹಿಂಗೆ ಮನೇಲಿದ್ದೀನಪ್ಪ ಸರ್, ನಿಮ್ಮ ಸೈಟಲ್ಲೆಲ್ಲ ಬೇಲಿಗಳೆಲ್ಲ ಕಿತ್ತಾಕಿ JCB ಇದು ಮಾಡ್ತಾರೆ ನೋಡಿ ಅಂತ. ತಕ್ಷಣ ಬಂದು ನೋಡಿದಾಗ ಅವ್ರು ಯಾರು, ಅವ್ರ ಹೆಸರುಗಳೆಲ್ಲ ಗೊತ್ತಿಲ್ಲ. JCBಯಿಂದ ಎಲ್ಲ ಈ ಲಲಿತಾ ಹೆಗಡೆ ಅವ್ರದ್ದು ಕಂಪ್ಲೀಟ್ ಇದ್ದಿದ್ದಂಥ ಮುಳ್ಳುತಂತಿ ಬೇಲಿದ ಕಂಬಗಳೆಲ್ಲ ಕಿತ್ತಾಕಿ ಇದು ಮಾಡ್ತಿರೋ. ನಾನು ಕೇಳಲಿಕ್ಕೆ ಹೋದಾಗ ನೀನು ಯಾರು, ನಿನಗೇನು ಸಂಬಂಧ ಆಗಿದೆ, ನಾನಿದು ಓನರಪ್ಪ ಅಂದರೆ, ನಿನ್ನೆ ರೆಕಾರ್ಡ್ ತೋರಿಸು ಅಂದರೆ, ನೀವು ಯಾರಪ್ಪ ಅಂದರೆ ಇದು ನಂದು ಸರ್ವೆ ನಂಬರು, ರೆಕಾರ್ಡ್ಗಳು ತಂದು ತೋರಿಸು, ನಿಂದಾರೆ ನೀನು ತೋರಿಸು ಅಂದರೆ, ನಾನು ತೋರಿಸೋದೇನಪ್ಪ ನಿಂದು. ಈಗ 2009ನೇ ಇಸ್ವಿಯಿಂದನೂ ನಾವು ಕಂದಾಯ ಕಟ್ಕೊಂಡು ಬಿ ಖಾತೆಯಾಗಿ ನಗರಸಭೆಗೆ ಕೊಟ್ಟು ಬರ್ತಾ ಇದ್ದೀವಿ. ಈಗ ನಿಂದು ಅಂತ ಹೇಳಿದಾಗ ನೀನು ಇಷ್ಟು ದಿವಸ ಇಲ್ಲಿದ್ದೆ, ನಿಮ್ಮದು ಊರು ಯಾವುದು ಅಂದರೆ ಸೂರನ ಗದ್ದೆಯವರು, ಇಬ್ಬರು ಸೂರನ ಗದ್ದೆಯವರು ಅಂತವರು. JCB ತಂದು ಅವರು ಒಂದು ಬಿಳಿ ಕಾರಲ್ಲಿ ಬರ್ತಾರೆ. ಅವರು ಬಿಳಿ ಕಾರಲ್ಲಿ ಬಂದು ತುಂಬ ವಲ್ಗರ್ ಮಾತು ನೋಡಿ. ನಾನು ರಿಟೈರ್ಡ್ ಎಂಪ್ಲಾಯಿ, ನನಗೀಗ 68 ವರ್ಷ ವಯಸ್ಸು. ಸ್ವಲ್ಪ ಮರ್ಯಾದೆಯಿಂದ ಮಾತಾಡಿ ಅಂದರೆ ಏಕವಚನದಲ್ಲೇ ಮಾತಾಡ್ತಾನೆ ಆ ವ್ಯಕ್ತಿ. ತುಂಬ ವಲ್ಗರಲ್ಲಾಗಿ ಮಾತಾಡ್ದ. ಬೇಜಾರಾಗಿ ಪಾಪ ಇವರು ಒಬ್ಬರೇ ಇದ್ದಾರೆ, ಇವರು ಮೇಡಮ್ ಅವರು ಒಬ್ಬ ಕೆಲಸಗಾರ ಅಂತಂದರೆ, ಕೆಲಸಗಾರರಿಗೆ ನೀನು ಮುಟ್ಟಿದ್ರೆ ನಿನ್ನ ಕೈ ಕಡಿತೀನಿ, ನಿನ್ನ ಕಾಲು ಕಡಿತೀನಿ ಅಂತೇಳಿ ಅವ್ನಿಗೆ ಹೆದರಿಸಿ ಅವ್ನು ಕೆಲಸ ಮಾಡಲ್ಲ ಅಂತೇಳಿ ನೀವು ನಿಂತ್ಬಿಟ್ಟ. ನಾನು ಅದೇ ಟೈಮಲ್ಲಿ ನಾನು ಸೈಟ್ ಹತ್ರ ಬಂದಾಗ ಇವರು ಹೆದರ್ಕೊಂಡು ನಿಂತಿದ್ರು ಮೇಡಮ್ ಅವರು. ಏನು ಮಾಡೋದು ಅಂತ ಹೇಳಿದಾಗ ನಮ್ಮ ಸ್ನೇಹಿತರೆಲ್ಲ ಲೇಔಟ್ನವರೆಲ್ಲ ಸೇರಿಕೊಂಡು ಫೋನ್ ಮಾಡಿಕೊಂಡು, ಇಲ್ಲ ಹೀಗಾದ್ರಾಗಲ್ಲ, ಒಂದು ನಗರಸಭೆಗೆ ಹೋಗ್ಬಿಟ್ಟು ನಗರಸಭೆ ಕಮಿಷನರ್ ಹತ್ರ ಮಾತಾಡ್ಕೊಂಡು ವಾಸ್ತವ ಸ್ಥಿತಿ ಅವರಿಗೆ ತಿಳಿಸಿ ಆನಂತರ ಮುಂದುವರಿಯೋಣ ಅಂದಾಗ ನಗರಸಭೆಗೆ ಬಂದು ಎಲ್ಲರದು ರೆಕಾರ್ಡ್ ತಗೊಂಬಂದು ತೋರಿಸಿದ್ರು. ಅಲ್ಲಿ ಹೋಗಿ ಡಿಮ್ಯಾಂಡ್ ರಿಜಿಸ್ಟರ್ ಸಮೇತ ತರಿಸಿ ನೋಡಿದ್ರು. ಎಲ್ಲ ನಿಮ್ಮದೇ ಹೆಸರಿದೆ, ಮತ್ತೇನೋ ಒಂದು ಹಾಗಾರೆ ಇದೇನು ಅಂದರೆ, ನೀವು ಬೇಲಿ ಹಾಕಲಿಕ್ಕೆ ನಮಗೆ ಒಂದು ಪರ್ಮಿಷನ್ ಕೇಳಿ ನಾವು ಒಂದು ಪರ್ಮಿಷನ್ ಕೊಡ್ತೀವಿ. ಆ್ಯಕ್ಚುಲಿ ಬಿ ಖಾತೆ ಇರೋದ್ರಿಂದ ನೀವು ಕಾಂಪೌಂಡ್ ಹಾಕ್ಕೊಳ್ಳಿಕ್ಕೆ ಬರೋಲ್ಲ, ಬೇಲಿ ಹಾಕ್ಕೊಳ್ಳಿ. ಕಾಂಪೌಂಡ್ ಹಾಕ್ಕೊಂಡ್ರೆ ಸಮಸ್ಯೆ ಇಲ್ಲ, ಪರ್ಮಿಷನ್ ಮಾತ್ರ ನಮ್ಗೆ ಕೊಡ್ಲಿಕ್ಕೆ ಬರೋದಿಲ್ಲ. ಹಾಗಾಗಿ ನಿಮಗೆ ಪೊಲೀಸ್ ಪ್ರೊಟೆಕ್ಷನ್ ಬೇಕು ಅಂದರೆ ಪೊಲೀಸ್ ಸ್ಟೇಷನಿಗೆ ಒಂದು ಕಂಪ್ಲೇಂಟ್ ಕೊಡ್ರಿ ಅಂದಕ್ಕೆ. ಈಗ ಇವತ್ತು ನಡೆದಿರತಕ್ಕಂಥ ಘಟನೆ ಮೇಡಮ್ ಸಾಕ್ಷಿದಾರ ಆಗಿರೋದ್ರಿಂದ ಅವ್ರ ಹೆಸರಿನಲ್ಲಿ ಬಂದು ನಾವೆಲ್ಲ ಮೌಖಿಕ ಸಾಕ್ಷಿದಾರರಾಗಿ ನಾವು ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ವಿ. ಈಗ ಲೇಔಟ್ ಅವರೆಲ್ಲ ಸೇರಿಬಿಟ್ಟು ಒಂದು ಕೊಡಬೇಕು ಅಂತ ತೀರ್ಮಾನ ತೊಗೊಂಡಿದ್ವಿ. ನಮಸ್ಕಾರ. ಅಂದರೆ ಇನ್ನು ಒಂದು ನಿಮಿಷ. ಆದರೆ ಅವರು ಪದೇ ನನ್ನ ಬೆನ್ನಿಂದೆ MLA ಇದ್ದಾನೆ ಅಂತ ಹೇಳ್ತಾರೆ. ಹಾಗಾದ್ರೆ ನಮಗೆಲ್ಲ MLAಗಳು ನಮಗೆ ರಕ್ಷಣೆ ಇಲ್ವಾ MLA ಅವರಿಂದ?
ಹಂಗಾರೆ ಎಮ್ ಎಲ್ ಎವರು ಅಂಥ ಗೂಂಡಗಳಿಗೆ ಮಾತ್ರನ ಎಮ್ ಎಲ್ ಎಗಳು ರಕ್ಷಣೆ ಕೊಡೋದು? ಸಾಗರದ ಜನತೆಗೆ ರಕ್ಷಣೆ ಇಲ್ಲ ಎಮ್ ಎಲ್ ಎ ಅವರಿಂದ. ಅದಕ್ಕೆ ಮಾನ್ಯ ಶಾಸಕರು ಇಂಥ ಗೂಂಡಾ ವರ್ತನೆ ಮಾಡ್ತಕ್ಕಂಥವ್ರನ್ನ ತಮ್ಮಿಂದ ದೂರ ಇಡಬೇಕು. ತಾವು ಒಬ್ಬ ಜನಪ್ರತಿನಿಧಿಗಳಾಗಿದ್ದೀರಿ, ಒಳ್ಳೆ ಹೆಸರಿಟ್ಕೊಂಡಿದ್ದೀರಿ, ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ. ಇಂಥ ಗೂಂಡಾ ವರ್ತನೆ ಇರತಕ್ಕಂಥವ್ರಿಂದ ನಿಮ್ಮ ಹೆಸರು ಕೂಡ ಹಾಳಾಗ್ತಾ ಇದೆ. ದಯಮಾಡಿ ಇಂಥವ್ರನ್ನ ಅವಾಯ್ಡ್ ಮಾಡಬೇಕಾಗಿ ಮಾನ್ಯ ಶಾಸಕರಲ್ಲಿ ಕೈ ಮುಗಿದು ನಮ್ಮೆಲ್ಲ ಸಂಗಳ ಲೇಔಟು ಸ್ನೇಹಿತರ ಪರವಾಗಿ ನಾನು ಕೇಳ್ಕೊಳ್ತೇನೆ. ಮಾನ್ಯ ಸಾಗರ ತಾಲೂಕಿನ ಎಮ್ ಎಲ್ ಎ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬೇಳೂರು ಗೋಪಾಲಕೃಷ್ಣ ಅವರವರಿಗೆ ನಮ್ಮ ಈ ಸಾಗರ ತಾಲೂಕು ಸಂಗಳ ಲೇಔಟಿನ ನಾಗರಿಕರಿಂದ ಒಂದು ಮನವಿ. ದಯಮಾಡಿ ನಿಮ್ಮ ಹೆಸರು ಹೇಳ್ಕೊಂಡು ಕೆಲವು ಸೂರನಗದ್ದೆ ಪುಡಿ ರೌಡಿಗಳು ರೀತಿಯಲ್ಲಿ ವರ್ತಿಸಿ ನಮಗೆಲ್ಲ ಇದು ನಿಮ್ಮದಲ್ಲ ಎಲ್ಲರದ್ದು ಕೂಡ ಬಿ ಖಾತೆಯಾಗಿ ಕಂಪ್ಲೀಟ್ ಎಲ್ಲ ಸರ್ಕಾರಕ್ಕೆ ಕಂದಾಯಗಳನ್ನು ಕಟ್ಟಿ, ನಗರಸಭೆಗೆಲ್ಲ ಕಂದಾಯ ಕಟ್ಟಿ, ರೆಕಾರ್ಡುಗಳೆಲ್ಲರೂ ಪಕ್ಕ ಇದ್ದರೂ ಕೂಡ ಇದು ನಿಮ್ಮದಲ್ಲ, ನೀವು ಯಾರೋ ಮೋಸ ಮಾಡಿ ನಿಮಗೆ ಕೊಟ್ಟುಬಿಟ್ಟಿದ್ದಾರೆ, ಇದು ನಂದು ಅಂಥೇಳಿ ಅತಿಕ್ರಮ ಮಾಡಿಕೊಂಡು JCBಯಿಂದ ಬಂದು ಎಲ್ಲ ಸೈಟಲ್ಲಿ ಇರತಕ್ಕಂಥ ಬೇಲಿಗಳನ್ನೆಲ್ಲ ಕಿತ್ತಾಕಿ ತುಂಬ ಹೆದರಿಸಿ ನಮಗೆ ಭಯ ಉಂಟು ಮಾಡ್ತೇನೆ. ಎಲ್ಲ ಇದರಲ್ಲಿ ನಾವು ನಿವೃತ್ತ ಸರ್ಕಾರಿ ನೌಕರರಿದ್ದೀವಿ, ಎಲ್ಲರೂ ಹಿರಿಯ ನಾಗರಿಕರೇ ಇದ್ದೀವಿ. ನಮಗೆಲ್ಲ ಅಂಥ ಪುಡಿ ರೌಡಿಗಳ ಹತ್ರ ನಮಗೆ ಹೊಡೆದಾಡ್ತಕ್ಕಂಥ ಶಕ್ತಿ ಇಲ್ಲ. ನಾವೆಲ್ಲ ವಯೋವೃದ್ಧರಾಗಿರೋದ್ರಿಂದ ನಮಗೆ ರಕ್ಷಣೆ ಬೇಕು. ದಯಮಾಡಿ ಬೇಳೂರು ಗೋಪಾಲಕೃಷ್ಣ ಸಾಹೇಬರು ನಮಗೆ ಇಂಥವರಿಂದ ಒಂದು ರಕ್ಷಣೆ ಕೊಡಬೇಕು ಅಂತ ನಮ್ಮಲ್ಲಿ ಸವಿನಯದಿಂದ ಪ್ರಾರ್ಥನೆ ಮಾಡ್ಕೊಳ್ತೀವಿ ನಾವು.